ಮಾಚೇನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಎನ್ ರಾಮೇಗೌಡ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಾ ಅವರ ಗ್ರಾಮದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳೋಣ. ನಾನು ಎನ್ ರಾಮೇಗೌಡ ಅಂತ, ನಮ್ಮ ತಂದೆ ಹೆಸರು ನಂಜೇಗೌಡ. ನಾವು ಮೂಲತಃ ಮಂಡ್ಯ ಜಿಲ್ಲೆಯಿಂದ ಬಂದಂಥವ್ರು. ಇಲ್ಲೇ ಬಂದು 1970ನೇ ಇಸ್ವಿಲಿ ನಾವು ಇಲ್ಲಿ ಬಂದವರು. ಇಲ್ಲೇ ಇದ್ಕೊಂಡು ಇಲ್ಲೇ ಸಕ್ರಿಯವಾಗಿ ಸಾರ್ವಜನಿಕರ ಜೊತೆ ಹೊಂದ್ಕೊಂಡು, ನಾನು ಮಾಸ್ಟರ್ ಡಿಗ್ರಿ ಮಾಡಿದರೂ ಕೂಡ ನಾನು ಅಗ್ರಿಕಲ್ಚರ್ನ ಆಯ್ಕೆ ಮಾಡ್ಕೊಂಡೆ. ಅಪಾಯಿಂಟ್ ಆಗಿತ್ತು ಒಂದು 2 ಸಾರಿ. DCC ಬ್ಯಾಂಕಿಗೆ ಆಗಿತ್ತು, ಕಾಲೇಜ್ಗೆ ಒಂದು ಕಡೆ, ಎಲ್ಲ ಒಂದು ಕಡೆ ಆಗಿತ್ತು. ನಾನು PUCನ ತುಮಕೂರಿನಲ್ಲಿ ಓದಿದೆ, ಡಿಗ್ರಿನ ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಲ್ಲಿ ಓದಿದೆ, ಮಾಸ್ಟರ್ ಡಿಗ್ರಿನ ಮಾನಸ ಗಂಗೋತ್ರಿಲಿ ಓದಿದೆ. ಆದರೂ ನನಗೇನೋ ಸೆಳೆತ ಜಮೀನಿನ ಕಡೆ, ಅಂದರೆ ಭೂಮಿ ಕಡೆ ಬಂತು. ಅದರಿಂದ ನಾನೇನು ಮಾಡಿದೆ, ಭೂಮಿ ಕಡೆ ಹೇಳಿದೆ. ಒಂದು 2 ಎಕರೆ ಜಮೀನು ಮಾತ್ರ ಇತ್ತು ನಮ್ಮದು. ಇಲ್ಲಿಂದ ಬಂದು ನಮ್ಮ ಅಣ್ಣಾರು ಮಾಡಿದರು. ಅದಾದಮೇಲೆ ನಾವೀಗ ಹೆಚ್ಚು ಕಡಿಮೆ ಒಂದು 15ರಿಂದ 20 ಎಕರೆ ಜಮೀನು ಮಾಡಿದ್ದೀವಿ. ಯಾವುದೇ ಬೇರೆ ಅಲ್ಲ, ಖರೀದಿ ಮಾಡಿದಂಥವು. ನಾವೇ ಸಂಪಾದನೆ ಮಾಡಿ ನಾವೇ ಮಾಡ್ಕೊಂಬಂದು 2,000 ರೂಪಾಯಿಗೆಲ್ಲ ತೊಂದರೆ ಬೀಳಿದಂಥ ಒಂದು ಕಾಲ. ಈಗ ಆ ಕಾಲ ಇಲ್ಲ, ಈಗ ಚೆನ್ನಾಗಿದೆ. ನಮ್ಮ ಶ್ರಮ ಎಲ್ಲದು, ಇಲ್ಲಿ ಯಾರಿಗೂ ಏನು ನಾವು ತೊಂದರೆ ಯಾರಿಗೂ ಕೊಟ್ಟಿಲ್ಲ, ಮಾಡ್ಕೊಂಡು ಜನದ ಜೊತೆ ಹೊಂದ್ಕೊಂಡು ಹೋಗ್ತಿದ್ದೀವಿ. ನಮ್ಮಲ್ಲಿ ಆಗಿದ್ದಾಗ ಒಂದು 350 ಮನೆ ಇದ್ದು, ಈಗ ಹೆಚ್ಚು ಕಡಿಮೆ 1,000 ಮನೆ ಮೇಲಿದೆ. ಈ 1000 ಮನೆ ಯಾಕೆ ಮೇಲಾಯಿತು ಒಂದೇ ಸಾರಿ ಅಂದರೆ, ಈ ಭದ್ರಾ ಅಭಯಾರಣ್ಯದವರು ಇಲ್ಲಿ ಬಂದರು. 375 ಫ್ಯಾಮಿಲಿ ಬಂತು ಇಲ್ಲಿ. ಅವರು ಟೈಗರ್ ಪ್ರಾಜೆಕ್ಟ್ ಮಾಡಿದ್ರಲ್ಲಿ ಮುತ್ತೋಡಿನಲ್ಲಿ. ಆ ಮುತ್ತೋಡಿ ಫಾರೆಸ್ಟನ್ನು ಬಿಡಿಸೋಂಥ ಕಾಲದಲ್ಲಿ ಅವ್ರಿಗೆಲ್ಲರಿಗೂ ಇಲ್ಲಿ ನಮಗೆ 844 ಎಕರೆ ಜಮೀನಿತ್ತು. ಆ ಜಮೀನನ್ನು ಅವರು ಇವರಿಗೆ ಕೊಟ್ಟರು. ಅವರೆಲ್ಲ ಚಂದ್ರೇಗೌಡರು ರಿಲೇಟಿವ್ಸ್, DB ಚಂದ್ರೇಗೌಡರು ರಿಲೇಟಿವ್ಸ್. ಅವ್ರಿಗೆ ಕೊಟ್ಟರಲ್ಲ. ಅವ್ರಿಗೆ ಕೊಟ್ಟಾಗ ನಮ್ಮದು ಒಂದು ಉದ್ದೇಶ ಏನಂದರೆ, ಊರು ಅಭಿವೃದ್ಧಿ ಆಗ್ತದೆ, ಅಲ್ಲಿಂದ ಪರಿಹಾರ ತಂದಂಥವ್ರು ನಮ್ಮೂರು ಟ್ರಾನ್ಸಾಕ್ಷನ್ ಚೆನ್ನಾಗಿ ನಡೀತದೆ, ಅಂಗಡಿ ಮುಂಗಟ್ಟುಗಳು ಬೇರೆ ಹೂವು ಎಲ್ಲ ಚೆನ್ನಾಗಾಗ್ತದೆ, ಲೇಬರ್ ಏರಿಯಾ ನಮ್ಮದು, ಲೇಬರ್ಗಳಿಗೆ ಕೂಲಿ ಸಿಗ್ತದೆ ಅಂತ ಮಾಡಿದ್ವಿ. ಬಂದರು, ಅವರೆಲ್ಲ ಮಾಡಿದ್ರು, ಅಕ್ವೈರ್ ಮಾಡ್ಕೊಂಡ್ರು, ಎಲ್ಲ ಜಾಗಕ್ಕೆ ಬಂದರು, ಮನೆ ಕಟ್ಕೊಂಡ್ರು. ಅವರೆಲ್ಲರಿಗೂ ಕಬ್ಬು ಹಾಕ್ಸೋಕ್ಕೆ ಹೇಳಿ ಮಾಡಿದ್ವಿ. ಶುಗರ್ ಫ್ಯಾಕ್ಟ್ರಿ ಇತ್ತು, ಕಬ್ಬು ಹಾಕ್ಸೋಕೆ ಮಾಡಿದ್ವಿ. ಕಬ್ಬು ಬೆಳೆದ್ರು. ಹಂಗೆ ಗ್ರಾಜುಯಲ್ಲಾಗಿ ಈಗ ಅಡಿಕೆ ಮಾಡಿದರು. ಆಗ ಅವ್ರು ಬಂದಂಥ ಕಾಲದಲ್ಲಿ 2 ಲಕ್ಷ 3 ಲಕ್ಷ ಇತ್ತು ಒಂದು ಎಕರೆ. ಈಗ 75 ಲಕ್ಷ 80 ಲಕ್ಷ ಎಕರೆ ಆಗಿದೆ ನಮ್ಮಲ್ಲಿ, ಈ ಊರಲ್ಲಿ. ನಮ್ಮಲ್ಲಿ ಸಿಕ್ಕಾಪಟ್ಟೆ ರೇಟ್, ಮಾರ್ಕೆಟ್ ರೇಟೆಲ್ಲ ಜಾಸ್ತಿ. ಹಂಗಾಗಿದ್ದೀವಿ. ಅವರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದೀವಿ, ಏನೂ ಇದ್ದಿಲ್ಲ. ಈಗ ನಾವು ಹೆಂಗಿರ್ತೀವಿ ಹಂಗೆ ನೀವಿರ್ತೀರಿ, ನೀವು ಹೆಂಗಿರ್ತೀವಿ ಹಂಗೆ ನಾವಿರ್ತೀವಿ ಅಷ್ಟೇ. ಸರ್ ಎಲ್ಲ ಸರಿ ನೀವು ರಾಜಕೀಯನ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್? ರಾಜಕೀಯ ಅಂದರೆ ಸೋಷಿಯಲ್ ಸರ್ವಿಸ್. ನಾನು ರಾಜಕೀಯದಲ್ಲಿ ಇದುವರೆಗೂ ನಾನು ₹1 ಯಾವುದನ್ನು ಬೇಡ್ದನಲ್ಲ. ಈಗ ಕೆಲವೊಂದು ವಿಚಾರ ಹೇಳ್ಬಾರ್ದು. MLAಗಳಿಗೆ ಡೊನೇಟ್ ಮಾಡಿದ್ದೀನಿ ಮತ್ತು ವಾಪಸ್ ಇಸ್ಕೊಂಡಿದ್ದೀನಿ. ಸಂಕಷ್ಟದಲ್ಲಿದ್ದಂಥ MLAಗಳಿಗೆ ಮುಂಜಾಗ್ರತೆ ಡೊನೇಷನ್ ಕೊಟ್ಟು ಅವ್ರು ಗೆದ್ದಾಗಿ ಬಂದಾದಮೇಲೆ ನನ್ನ ದುಡ್ಡು ನಾನು ವಾಪಸ್ ಇಸ್ಕೊಂಡಿದ್ದೀನಿ. ವಿತ್ ಇಂಟ್ರೆಸ್ಟ್ ಕೂಡ ನಾನು ತಗೊಂಡಿಲ್ಲ ಅವ್ರದ್ದು. ಆ ಥರ ಮಾಡ್ಕೊಂಡವರು. ಇದೇನು ಸೋಷಿಯಲ್ ಸರ್ವಿಸ್ ಮಾಡೋಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ಕದ್ದು ದುಡ್ಡು ಹೊಡಿತಾರೆ, ಲಂಚ ಹೊಡಿತಾರೆ ಅನ್ನೋದು ಅದು ಸಪ್ರೇಟ್. ಅದೇನು ಮಾಡೋಕ್ಕೆ ನೀವು ಮಾಡೋ ಮನಸ್ಸಿದ್ದರೆ ನಿಮಗೆ ಇದರೊಳಗೆ ಒಳ್ಳೆ ಗುರಿ ಕಾಣ್ಬೋದು, ಒಳ್ಳೆಯದು ಮಾಡ್ಬೋದು. ಈಗ ನನಗೆ ದಿನ ಬೆಳಗಾದರೆ 10 ಜನ 15 ಜನ 20 ಜನ ಮನೆ ಹತ್ರಕ್ಕೆ ಬರ್ತಾರೆ. ಈಗ ನನ್ನ ವಾಯ್ದೆ ಮುಗಿದಿದೆ, ಬರ್ತಾರೆ. ಅದನ್ನು ಹೆಂಗೆ ಮಾಡೋಣ, ಇದನ್ನು ಹೆಂಗೆ ಮಾಡೋಣ, ನಮಗೇನಾರು ಮಾಡಿಕೊಡಿ ಅಂತ. ಈಗ ನಾವಿಲ್ಲ ವಾಯ್ದೆ ಮುಗಿದೋಯ್ತು ಅಂತೇನು ಬಿಡೋಲ್ಲ. ಇವರು ಆಫೀಸರ್ಗಳಿದ್ದಾರೆ. ನನಗೆ ನನ್ನ ದೇವರುಗಳು ಆಫೀಸರ್ಗಳು. ನನಗೇನಾದ್ರು ಒಂದು ಸಪೋರ್ಟ್ ಇದ್ದರೆ ಆಫೀಸರ್ಗಳು. ಗೋಪಾಲಕೃಷ್ಣಗೌಡರು DC ಭಾಳ ಚೆನ್ನಾಗಿದ್ದರು. ನಮ್ಮ ಮಾದೇವೇಗೌಡರು ಅಂತ ಜಡ್ಜ್ ಇದ್ದರು, ಸಿವಿಲ್ ಜಡ್ಜ್. ಅವ್ರು KR ಪೇಟರು, ಅವರು ತುಂಬ ಚೆನ್ನಾಗಿದ್ರು ನನ್ನ ಜೊತೆ. ನಂಜುಂಡಸ್ವಾಮಿ ಅಂತ ಒಬ್ಬ ಐನವರು, ಅವರು ಎಕ್ಸಲೆಂಟ್ ಇದ್ದರು. ಇಲ್ಲೇ ಒಂದು ಸಾರಿ ಉಚಿತ ಕಾನೂನು ನೆರವು ಶಿಬಿರಕ್ಕೆ ಕರೆದಿದ್ದೆ, ಬಂದಿರೋ ಒಂದು 15 ವರ್ಷದ ಹಿಂದೆ. ಅವ್ರು ಆ ಪರಿಚಯ ಇಟ್ಕೊಂಡು ಇವತ್ತು ನಾಗರಬಾವಿಲಿದ್ದಾರೆ. ಒಳ್ಳೆ ಸರ್ವಿಸ್ ಮಾಡಿದರು. ಇಲ್ಲಿಂದ ಹೊಳಲ್ಕೆರೆ ಟ್ರಾನ್ಸ್ಫರ್ ಆದರು. ಹೊಳಲ್ಕೆರೆಯಿಂದ ಕೋಲಾರಕ್ಕೆ ಹೋದರು, ಕೋಲಾರದಿಂದ ಅರಸೀಕೆರೆಗೆ ಬಂದರು, ಅರಸೀಕೆರೆಯಿಂದ ಶಿವಮೊಗ್ಗ ಸೆಷನ್ ಜಡ್ಜ್ ಆದರು, ಅಲ್ಲಿಂದ ಧಾರವಾಡ ಹೈಕೋರ್ಟ್ ಜಡ್ಜ್ ಆದರು. ಈಗ ಲೋಕಾಯುಕ್ತದ ರಿಜಿಸ್ಟ್ರಾರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಈಗ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಭಾಳ ಒಳ್ಳೆಯ ಇವರು ನಮಗೆ. ಅವ್ರ ಕುಟುಂಬನೇ ಭಾಳ ಚೆನ್ನಾಗಿ ಫೇವರೇಟ್. ನಾನು ಈಗಲೂ ಹೋದರೆ ನಾಗರಬಾವಿಲಿ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಆಫೀಸರ್ಗಳೆಲ್ಲ ಚೆನ್ನಾಗಿ ನಮಗೆ ಸಹಾಯನೂ ಮಾಡಿದರೆ, ನಮ್ಮ 3 ಕೆಲಸನೂ ಮಾಡಿಕೊಟ್ಟಿದ್ದಾರೆ. ಸರ್, ನೀವು ಪಂಚಾಯತಿ ಅಧ್ಯಕ್ಷರಾಗಿದ್ದರೆ, ಈ ಮಾಜಿ ಆಗಿದ್ದೀರಾ, ನೀವು ಅಧ್ಯಕ್ಷ ಅವಧಿಯಲ್ಲಿ ಏನೇನು ಕೆಲಸ ಮಾಡಿ ನಿಮ್ಮ ಊರು ಅಭಿವೃದ್ಧಿಗೆ? ನಂದೊಂದು ಕನಸಿದು, ಪಂಚಾಯತಿ ಬಿಲ್ಡಿಂಗ್ ಕಟ್ಟಬೇಕು ಅಂತ. ಬಂದ ತಕ್ಷಣ ಎತ್ಕೊಂಡಿದ್ದೆ ಇದು ಫಸ್ಟ್.
ಏನು ಫೌಂಡೇಶನ್ ಆಗಬೇಕು ಫೌಂಡೇಶನ್ ಮಾಡಬೇಕು. ಅವನೇನು ಮಾಡ್ದ, ಫೌಂಡೇಶನ್ ಮಾಡ್ದ, ಸಂಕಷ್ಟ ಬಿದ್ದುಬಿಟ್ಟ ಅವನು. ಏನಾರು ಇದು ದುಡ್ಡು ಬರ್ತಿಲ್ಲ, ಬಿಲ್ ಆಗ್ತಾಯಿಲ್ಲ, ಏನು ಮಾಡೋಣ ಅಂತ 8 ಲಕ್ಷ ರೂಪಾಯಿ ಸಾಲ ಕೊಡಿಸಿದ್ದೀನಿ ಅವನಿಗೆ. ನಾನು ಗುತ್ತಿಗೆದಾರರಿಗೆ ನನ್ನ ಫ್ರೆಂಡ್ ಹತ್ರ ಕೊಡಿಸಿದ್ದೀನಿ. ಅದು ಅವನು ಅದನ್ನು ತಗೊಂಡು ಪಿಕಪ್ ಮಾಡಾದ್ಮೇಲೆ ಅವನಿಗೆ ಬಿಲ್ ಬರೋಂಗೆಲ್ಲ ಮಾಡಿದ್ವಿ. ಆಮೇಲೆ ಇದು ನಮಗೆ ಮೇಲೆ ಶೀಟ್ ಆಗಿತ್ತು, ಶೀಟ್ ಹಾಕೋದು ಅಂತಾಗಿತ್ತು. ಶೀಟ್ ಬೇಡ ಅಂತ ಹೆಂಚು ಮಾಡಿಸಿದೆ. ಅದಕ್ಕೆ 3,75,000 4,75,000 ಸಪ್ರೇಟ್ ಕೊಡಬೇಕಾಗುತ್ತೆ. ಅದನ್ನು ಬಿಲ್ ಕಡೆ ಕೊಡೋವಂಥದ್ದು ಏನೈತೆ ಅಡ್ಜಸ್ಟ್ ಮಾಡಿಕೊಡ್ತೀವಿ. ನನಗೆ ಹೆಚ್ಚಿನ ವರದಾನ ಅಂದರೆ ಈ ಹೈವೇರೆಲ್ಲ ಚೆನ್ನಾಗಿತ್ತು. ಇವ್ರಿಗೂ ಗಣಪತಿ ಭಟ್ ಅಂತಿದ್ರು, ಅವರು ಹೋದ್ಮೇಲೆ ಮೇಘನಾ ಅಂತ ಅವರು ನಮ್ಮವರೇ ಬಂದಿದ್ದರು, ಅವರು ಒಳ್ಳೆಯ ಸಪೋರ್ಟ್ ಮಾಡಿದರು. ಈಗ ಅವರೆಲ್ಲರೂ ನಮಗೆ ಅವ್ರ ಕಡೆ ಹೈವೇ ದುಡ್ಡು, ಸುಮಾರು ದುಡ್ಡು ನಾನು ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಸಿದ್ದೀನಿ. ದುಡ್ಡು ಬಂದಿದ್ದು ನಮಗೆ ಬರಬೇಕಾದಂಥದ್ದು ಹೈವೇ ಬರಲಿಂದ. ಇನ್ನೂ ಕೂಡ ನನಗೆ ಒಂದು 35-38 ಲಕ್ಷ ಬರಬೇಕಾಗಿದೆ. ಈಗ ನಾವು ಖಾಲಿ ಬಿಟ್ಟಿದ್ದೀವಿ. ಈಗ 38 ಲಕ್ಷ, ಇಲ್ಲೊಂದೆರಡು ಮೊಳಗೆ ಹೋಗಿದ್ದು ನಮ್ಮ ಪಂಚಾಯತಿ ಮೊಳಗೆ. ಈಗ ಅದು ಆ ದುಡ್ಡು ಬರಬೇಕು ನಮಗೆ. ಅದು ಬಂದರೆ ಪಂಚಾಯತಿದೊಂದು ನಮ್ಮ ಹಳೆ ಬಿಲ್ಡಿಂಗಿನ ಮೇಲೆ ಒಂದು ಸಮುದಾಯ ಭವನ ಕಟ್ಟಬೇಕು ಅಂತ ಆಸೆ ಇತ್ತು. ಅದು ಇವಾಗ ಇದು. ಆಮೇಲೆ ಹಿಂದೆಗಡೆ ಲೈಬ್ರರಿ ನಡೀತಾ ಇದೆ. ಆ ಲೈಬ್ರರಿನೂ ಒಂದು ಮುಂದಕ್ಕೆ ತಂದು ಭಾಳ ಚೆನ್ನಾಗಿ ಆಗಬೇಕು ಅಂತ ಮಾಡಿದ್ವಿ. ಮೇಡಮ್ ಅವರೇ, ಮುಂದಿನ ಕನಸು ಏನಿಲ್ಲ. ನಮ್ಮ ಸೋಷಿಯಲ್ ಸರ್ವಿಸ್ ಏನಂದ್ರೆ, ಈಗ ಸ್ಕೂಲು, ಆಸ್ಪತ್ರೆಯಲ್ಲೂ ನಾನೇ ಅಧ್ಯಕ್ಷ ಇದ್ದೀನಿ. ಈಗ ಅಲ್ಲಿ ಆಸ್ಪತ್ರೆ ತುಂಬ ಚೆನ್ನಾಗಿ ಮಾಡಿದೆ. ಒಳ್ಳೆ ಡಾಕ್ಟ್ರ್ ಇದ್ದಾರೆ, ಒಳ್ಳೆ ಸ್ಟಾಫ್ ಇದ್ದಾರೆ. ಆಮೇಲೆ ನಾವು ನನ್ನ ಕ್ಷೇತ್ರ ಮಾತ್ರ ಅಲ್ಲ, ಪಕ್ಕದ ತಾಲೂಕಿನ ಹಳ್ಳಿಗಳು ನಮ್ಮ ಆಸ್ಪತ್ರೆ ಬೆನಿಫಿಟ್ ತಗೋತಾ ಇದ್ದಾರೆ. ಅವ್ರಿಗೆ ಹೇಳ್ತಿದ್ದೀನಿ ನಾನು. ಒಂದು ಸಣ್ಣ ಉದಾಹರಣೆ, ಯಾವುದೋ ಒಂದು ವಿಚಾರಕ್ಕೆ ಒಂದು ನಾಯಿ ಕಡಿದು ಬಿಟ್ಟಿದ್ದು ಒಬ್ಬರಿಗೆ. ಆ ಕಡೆಯಿಂದ ಬಂದವರಿಗೆ ಇವ್ರು ಮಾಡೋಕ್ಕಾಗಲ್ಲ ಅಂದರೆ, ಡಾಕ್ಟ್ರು ಇಲ್ಲ ನೀವು ಜುಡಿಷನ್ ಬೇರೆ, ನಾವು ಮಾಡೋಕ್ಕಾಗಲ್ಲ ಅಂತ. ಅವ್ರು ನನಗೆ ಫೋನ್ ಮಾಡಿದ್ರು, ಬಂದೆ. ನಾನು ಹೇಳಿದೆ, ಡಾಕ್ಟ್ರೇ ನೋಡಿ, ನಾಯಿ ಕಡ್ದಿರೋದು ಯಾರಿಗಾರ ಕಡ್ದಿರಲಿ, ನಾವು ಆ ಚುಚ್ಚು ಮದ್ದು ಕೊಡಬೇಕು. ನಾಯಿ ಅವ್ರಿಗೆ, ನಾವು ನಮ್ಮೂರವ್ರಿಗೆ ನಾಯಿ ಕಡಿತಂತೆ ಕಾಯ್ಕೊಂಡಂಗೆ ಕೂತ್ಕೊಳ್ಳೋಕ್ಕಾಯ್ತದೆ? ಹೌದು. ಯಾವ ಊರವರಾಗಲಿ ಅವರು, ಅದಕ್ಕೆ ಔಷಧಿ ಕೊಡಬೇಕು. ನಾವೀಗ ಕೊಡಿ ಅದನ್ನು. ನೀವು ಅದರಲ್ಲಿ ಆರೋಗ್ಯದೊಳಗೆ ಏನೂ ಮಾಡಬೇಡಿ ಅಂತ. ಅದು ಒಂದು. ಆಮೇಲೆ ನಾನು 12 ದಿವಸ ಕ್ಷಯರೋಗ ನಿರ್ಮೂಲನಾ ಆಂದೋಲನ ಮಾಡಿಸಿದೆ. ನಮ್ಮ ಊರಿನವರೇ ಒಬ್ಬರು ಡಾಕ್ಟ್ರು ಬಂದಿದ್ದರು, ನಮ್ಮ ನೇಟಿವ್ನವರು. ಹಂಗಾಗಿ ಅವರ ಒಂದು ಇದ್ರ ಮೇಲೆ 12 ದಿವಸ ಭಾಳ ಯಶಸ್ವಿಯಾಗಿ ಆ ಕ್ಯಾಂಪನ್ನು ಮಾಡಿಸಿದೆ. ಅದೊಂದು. ಆಮೇಲೆ ನಮ್ಮ MLA ಮಿಸಸ್ ಇದ್ದಾರೆ, ವರ್ಷಕ್ಕೊಂದು ಸರ್ತಿ ಸೀಮಂತ ಕಾರ್ಯಕ್ರಮ ಅಂತ ಮಾಡ್ತಾರೆ. ಒಂದು 25 ಜನ 30 ಜನ ಅವ್ರದ್ದೊಂದು ಈ ವರ್ಷ ನಮ್ಮೂರಲ್ಲಿ ಮಾಡಿದ್ವಿ. ಅದರಲ್ಲೆಲ್ಲ ನಾವೇ ಸ್ವಲ್ಪ ಏನೇನು ಕೆಲವೆಲ್ಲ ಏನು ಕೊಡಬೇಕಾಯ್ತು ನಮ್ಮ ವೈಯಕ್ತಿಕವಾಗಿ ಅವ್ರ ಜೊತೆ ಸೇರಿಸ್ಕೊಟ್ಟಿದ್ವಿ. ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ತೊಂದರೆನೇ ಇಲ್ಲ. ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಅವ್ರ ಬಗ್ಗೆ ಏನು, ಒಳ್ಳೆ ಕೆಲಸಗಾರರು, ಉತ್ಸಾಹಿ. 3 ಜನ MLA ಅಂತಾರೆ, 3 ಜನ ಆಯ್ಕೆ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಈಗ ನೋಡಿ, ಇವತ್ತು ಸಂಜೆಗೆ 4 ಗಂಟೆಗೆ ಅವ್ರು ಬರಬೇಕು ಇಲ್ಲಿ, ಅದೇ ಉದ್ಘಾಟನೆ ಮಾಡೋಕ್ಕೆ. ಅವರಿಲ್ಲ ಅಂದರೆ ಮೇಡಮ್ ಅವ್ರು ಬರ್ತಾರೆ, ಅವರಿಲ್ಲ ಅಂದರೆ ಚಿಕ್ಕ ಮೇಡಮ್ ಅವ್ರು ಬರ್ತಾರೆ. ಹಾಗಾಗಿ ನಮ್ಮಲ್ಲಿ ಬೇರೆ ಏನಿಲ್ಲ. ಆಮೇಲೆ ಕಾಂಕ್ರೀಟ್ ರೋಡ್ಗಳು, ಭಾಳ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ. ಆಮೇಲೆ ಕೆಲವೆಲ್ಲ ಏನು ಮಾಡಬೇಕಾದಂಥ ಕೆಲಸಗಳೇನಿದ್ದಾವೆ ಹುಡುಕಿ ಮಾಡ್ತಾರೆ. ನಮ್ಮಲ್ಲಿ ಒಂದು 3.5 ಲಕ್ಷ ರೂಪಾಯಿಗೆ ಒಂದು ಇಂಟೀರಿಯರ್, ಒಂದು ರೋಡಿಂದ ಒಂದು ಮಾಡ್ಕೊಟ್ಟಿದ್ದಾರೆ. ಸುಮಾರು ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ನಮ್ಮೂರಿಗೆ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ ಮೇಡಮ್ ಅವರೇ, ನಾನು ಹೇಳ್ತೀನಿ, ಕೆಲಸ ಯಾವಾಗಲೂ ಇದೆ ಕೆಲಸ ಮುಗಿದಿದ್ದಿಲ್ಲ, ಯಾವಾಗಲೂ ಇದೆ. ಈಗ ಲೈಟ್ ಹಾಕಿರ್ತೀವಿ, ಲೈಟ್ ಹೋಗ್ತಾನೆ ಇರ್ತವೆ, ಲೈಟ್ ಹಾಕ್ಬೇಕು ಅಷ್ಟೇ. ಆಮೇಲೆ ಕೆಲವೆಲ್ಲಿ ಬೇಕಾಗಿದ್ದಾವೆ ಅಗತ್ಯವಾಗಿ ಅವನ್ನೆಲ್ಲ ಹುಡುಕಿ ಮಾಡಬೇಕು. ಕುಡಿಯೋ ನೀರಿಂದಾದರೂ ಅಷ್ಟೇ. ಒಂದು, ನಾನು ಮೆಂಬರಾಗಿ ಬಂದಾಗಿಂದನೂ ಒಂದು ಕಡೆ ಬರೀ ಉಪ್ಪು ನೀರು ಬರೋದು. ಈ ಸಾರಿ ನಾನು ಮೆಂಬರಾಗಿ ಬಂದಮೇಲೆ ಅಧ್ಯಕ್ಷರಾದೆ, ಅವರೆಲ್ಲ ಬಂದರು ಹಿಂಗೆ ಆಗ್ಬಿಟ್ಟಿದೆ ಅಂತ. ಇವ್ರಿಗೆ ಪಂಚಾಯತಿಯರಿಗೆ ಕೇಳಿದೆ ನಾನು, ಅಂದರೆ ಒಂದು ಬೋರ್ ಹಾಕೋಣ ಅಂತ. ಇಲ್ಲ ರೀ, ಅದು ಮೇಲೆ ಬರಿತೀವಿ ಬರಲಿದ್ರು. ನಾನೇ ಹೋದೆ, 70,000 ಕೊಟ್ಟು ಒಂದು ಬೋರ್ ಕೊರಿಸ್ಬಿಟ್ಟೆ. ಒಂದು ರಾತ್ರಿ ಆಗ್ಬಿಡ್ತದು ಬರೆಯೋದು. ಒಂದು 50 ಜನ ಹೆಂಗಸರು ಬಂದಿರೋ ಅಲ್ಲಿಗೆ. ಅಲ್ಲಿ ಒಂದು MCL ಕ್ವಾರ್ಟರ್ಸ್ ಅಂತ ಇದೆ. ಅವ್ರು ನೋಡಿ, ಆ ನೀರೆಲ್ಲ ನೋಡಿ ಖುಷಿಯಾಗೋದು, ಇಷ್ಟು ಒಳ್ಳೆ ನೀರು ಬಂದ್ಬಿಡ್ತಲ್ಲ. ಈಗ ಅದಕ್ಕೆ ಅಲ್ಲಿಗೆ ಒಂದು TC ಹಾಕ್ಸಿದ್ದೀನಿ, ಅಲ್ಲಿಂದನೇ ಕನೆಕ್ಷನ್ ಕೊಡಿಸಿದ್ದೀನಿ. ಖುಷಿಯಾಗಿದ್ದಾರೆ ಎಲ್ಲರೂ. ತೃಪ್ತಿ ಖಂಡಿತ. ಇನ್ನೂ 2.5 ವರ್ಷ ನನಗೆ ಸಿಕ್ಕಿದ್ರೆ ಇನ್ನೂ ಭಾಳ ಚೆನ್ನಾಗಿ ಮಾಡಿ
ಸರ್ ಯುಗಾದಿ ಬರ್ತಾ ಇದೆ. ನಿಮ್ಮ ಊರಿನ ಜನ ಹಾಗೂ ನಾಡಿನ ಜನತೆಗೆ ನಾಡಿನ ಜನತೆ ಅಂದರೆ ಯುಗಾದಿ ಮಾಮೂಲಿ ನಮಗೆ ಹೊಸ ವರ್ಷ, ಈಗ ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಇರೋದ್ರಿಂದ ಯುಗಾದಿಯ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ. ಆಮೇಲೆ ನಮ್ಮಲ್ಲಿ ಸೋಂಬೇರಿಗಳಿಲ್ಲ, ಎಲ್ಲರೂ ದುಡಿಮೆಗಾರರು, ದುಡಿತಾರೆ, ಕಷ್ಟಪಡ್ತಾರೆ, ದುಡಿತಾರೆ, ಎಲ್ಲ ಮಾಡ್ತಾರೆ, ಚೆನ್ನಾಗಿದ್ದಾರೆ. ಆಮೇಲೆ ಮೊದಲು ಒಂದು ಕಾಲದಲ್ಲಿ ನಮ್ಮೂರಿಗೆ ಮಾಸ್ಟರ್ಗಳು ಬರ್ತಿರಲಿಲ್ಲ, ಭಾರಿ ಕುಡುಕರ ಊರಿದು, ನಮಗೆ ಬೇಡ ಅಂತ. ಇವತ್ತು ಹುಡುಕ್ತಾರೆ, MCD ಸಿಕ್ಕಿರೋ ಸಾಕು, MCD ಸಿಕ್ಕಿರೋ ಸಾಕು. ನೋಡಿ, ಇಲ್ಲಿ ದೇವಸ್ಥಾನ ಇದೆ, ಇದು ಪಕ್ಕದಲ್ಲಿ ಪಂಚಾಯತಿ ಆಫೀಸು, ಇದು ಪಂಚಾಯತಿ ಆಫೀಸು, ಪಕ್ಕದ್ದು ಮಿಡ್ಲಿ ಸ್ಕೂಲಿಗೆ ಹಿಂದೆಗಡೆ ಒಂದು ಕಣ ಇದೆ, ಅದಕ್ಕೆ 10 ಎಕರೆ ಜಮೀನು ಸರ್ಕಾರದಿಂದ ಮಾಡಿಕೊಟ್ಟಿದ್ದೀವಿ. ಅದ್ರ ಪಕ್ಕದ್ದು ಹೈಸ್ಕೂಲು, ಅದ್ರ ಪಕ್ಕದ್ದು ನಾನು 2014ರಲ್ಲಿ ಒಂದು ಸೊಸೈಟಿ ಮಾಡಿದ್ವಿ. ಆ ಸೊಸೈಟಿಯ ಫೌಂಡರು ನಮ್ಮ ಧರ್ಮೇಗೌಡರು ಹೆಸರು ಕೇಳಿರ್ಬೇಕು ನೀವು. ಅವರು MLA ಆಗಿದ್ದರು, DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. ಆಗ ನಮ್ಮೂರಲ್ಲಿ ಒಂದು DCC ಬ್ಯಾಂಕ್ ಓಪನ್ ಮಾಡಿದ್ವಿ. ಈವನ್ ಟುಡೇ ನಾನೇ ಅಧ್ಯಕ್ಷ ಇದ್ದೀನಿ ಅಲ್ಲವೇ. ಈಗ 1300 ರೇಷನ್ ಕಾರ್ಡ್ ಇದ್ದಾವೆ. ಅದು TAPCM ನರ್ಸ್ನವ್ರು ಕೊಡ್ತಾಯಿದ್ರು. 40 ವರ್ಷದ ಹಿಂದೆ TAPCMS ನಡೆದ ತಾಲೂಕು ಸೊಸೈಟಿನ ನಮ್ಮೂರಲ್ಲಿ ಒಂದು ಬ್ರಾಂಚ್ ಮಾಡಿ ಅಂತ ಮಾಡಿಸ್ತಾರೆ. ನಾವು ನಮ್ಮ ಮನೆಯಲ್ಲೇ ಬಾಡಿಗೆ ಕೊಟ್ಟು ಇಲ್ಲಿ ಮಾಡ್ತೀನಿ, ತೋಟದ ಮನೆ ಕೊಟ್ಟು ಬಾಡಿಗೆ ಕೊಟ್ಟು ಮಾಡಿದ್ವಿ. ಒಂದು 30 ವರ್ಷ ನಡೀತದೆ. ಈಗ ಅದಕ್ಕೆ ಆದ ನಾವು ಸೊಸೈಟಿ ಮಾಡಿದ್ವಲ್ಲ, ಈಗ ಒಂದು ಕಾನೂನು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬಂದರೆ ಅವರಿಗೆ ರೇಷನಿಂಗ್ ಕೊಡಿ ಅಂತ. ಅವರು TAPCMS ನಮಗೆ ಬಿಟ್ಕೊಡೋಂಗಿಲ್ಲ, ನಾವು ಬಿಡೋಂಗಿಲ್ಲ. ಹಾಗೆ ಫುಡ್ಡನ್ನು ಈಗ ತಗೊಂಡಿದ್ದೀವಿ ನಾವು. ಒಂದು 1300 ಕಾರ್ಡ್ ಇದೆ, ಆ ಕಾರ್ಡಿಗೆ ವಿತರಣೆ ಏನು ಮಾಡ್ತಿದ್ದೀವಿ ಅಂದರೆ, ಇಲ್ಲಿಂದ ಎಲ್ಲಿ ನಮ್ಮ ಪಂಚಾಯತಿ ಜೂಡಿಕ್ಷನಲ್ಲಿ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಇದ್ದರೆ ಅಲ್ಲೇ ಹೋಗಿ ವಿತರಣೆ ಮಾಡ್ತೀವಿ. ಅಲ್ಲೇ ಹೋಗಿ ವಿತರಣೆ ಮಾಡ್ತೀವಿ ಅಂದರೆ ಹೆಂಗೆ ಅಂದರೆ, ನಮ್ಮದೊಂದು ವೆಹಿಕಲ್ ಹೋಗ್ತದೆ, ಆ ವೆಹಿಕಲ್ ಬಾಡಿಗೆಗೆ 10 ರೂಪಾಯಿ ವಸೂಲಿ ಮಾಡ್ತೀವಿ ಒಂದು ಕಾರ್ಡ್ನ. ಈಗ ಅದು ಬೂಟೆ ಹಾಕೊಂಡು ಹೋಗ್ಬೇಕು, ಅಲ್ಲಿ ವಿತರಣೆ ಮಾಡಬೇಕು, ಮತ್ತು ಅದು ವಾಪಸ್ ಬರಬೇಕು. ಹಂಗಾಗಿ ಒಂದು ಗುದ್ದಟ್ಟಿ, ಇನ್ನೊಂದು ಕೆಂಗೈನ್ ಕ್ಯಾಂಪ್ ಅಂತ ಇದೆ, ಅಲ್ಲಿ ಒಂದು ಗಂಟೆ ಗಣನೆ, ಆಮೇಲೆ MCD ಕ್ವಾರ್ಟರ್ಸ್, ಇಷ್ಟು ಊರುಗಳಿಗೆ ನಾವು ರೇಷನ್ ಅಲ್ಲೇ ಹೋಗಿ ವಿತರಣೆ ಮಾಡ್ತೀವಿ. ಇನ್ನು ಉಳಿದಂಥ ಒಂದೊಂದು ದಿವಸ ಮಾತ್ರ. ಇನ್ನು ಉಳಿದ ಅಕಸ್ಮಾತ್ ಅವ್ರು ಇಲ್ಲದೆ ಹೋದರೆ ಅವ್ರು ಬಂದು ಇಲ್ಲೇ ತಗೋಬೋದು. ಆ ಥರ ಮಾಡಿ ಅಲ್ಲಿ ಸೊಸೈಟಿ ಆಯ್ತಲ್ಲ, ಸೊಸೈಟಿ ಆದಮೇಲೆ ಆಸ್ಪತ್ರೆ ಬಂತು, ಆಸ್ಪತ್ರೆ ಆದಮೇಲೆ ವೆಟರ್ನರಿ ಹಾಸ್ಪಿಟ್ಲ್ ಬಂತು. ಹೀಗೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳನ್ನೂ ಇಲ್ಲಿ ಉದ್ದಕ್ಕೂ ಮಾಡಿದ್ವಿ. ಹಿಂದೊಂದು ನಮಗೊಂದಿತ್ತು, ಈ ಥರ ಮಾಡಬೇಕು ಅಂತ ಇತ್ತು 87ಇಂದ. ಅದು ಹಂತವಾಗಿ ಆಯಿತು. ಈಗ ಮಾಡಿದರು. ನಮ್ಮ ಎಲ್ಲ ಸದಸ್ಯರು, ಕೊನೆಯದಾಗಿ ನಿಮ್ಮ ಸಿಬ್ಬಂದಿ ಹಾಗೂ PDO ಸಿಬ್ಬಂದಿ ಎಲ್ಲ ಭಾರಿ ಒಳ್ಳೆಯವರು, ಎಲ್ಲರೂ ಒಳ್ಳೆಯವರು, ನಮ್ಮ ಜೊತೆ ತುಂಬ ಚೆನ್ನಾಗಿದ್ದಾರೆ. ಅವನಿಗೆ ನಮ್ಮ ಕಾಲದಲ್ಲೇ ಕೆಲಸ ಕೊಟ್ಟಿದ್ದು, ನಮ್ಮ ಅಟೆಂಡ್ರಿಗೆ. ಅವನ ಮಗ ಇಲ್ಲಿ ಅಧ್ಯಕ್ಷ ಆಗಿದ್ದ, ಆತನ ಮಗ. ಈಗ ಹಂಗೆ ಈಗ ಅವರೆಲ್ಲ ಇದ್ದಾರೆ. ಈಗ ಅವನು ಒಬ್ಬ ಇದ್ದ, ಇನ್ನೊಬ್ಬರು ಯಾರೋ ಇದ್ದರು. ಈಗ ಒಂದು 8-10 ಜನ ಸ್ಟಾಫ್ ಆಗಿದೆ. ನಾವೇ ತಗೊಂಡಿದ್ದೀವಿ ಆಗಲಿ ಮಾಡಲಿ ಅಂತ. PDOಗಳು ಪರವಾಗಿಲ್ಲ, ತೊಂದರೆ ಇಲ್ಲ. ಕೆಲಸ ಕಾಲಕ್ಕೆ ಕೆಲಸ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಅವನು ರಿಟೈರ್ಡ್ ಹಂಚ್ಕಿದ್ದಾನೆ. ಈಗ ಇದ್ದಂಥ ಕಾಲದಲ್ಲಿ 6 ಜನ ವಾಟರ್ಮನ್ಗಳಿದ್ದಾರೆ, 8 ಅಂಗನವಾಡಿ ಇದ್ದಾವೆ ನಮ್ಮ ಏರಿಯಾದಲ್ಲಿ. 8 ಅಂಗನವಾಡಿಗೂ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ, ತೊಂದರೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್.